ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರೆವಿನ್ಯೂ ಸೈಟ್ಗಳಿಗೆ ಈ ಖಾತೆ ಪಡೆಯಲು ಈ ಸ್ವತ್ತು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಸೇಲ್ ಡೀಡ್. ಇದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಎರಡನೇದಾಗಿ ಇ ಸಿಯನ್ನು ಆನ್ಲೈನ್ನಲ್ಲೇ ಅರ್ಜಿ ಹಾಕಿ ಪಡೆಯಬೇಕು. ನಿಮ್ಮ ಡೀಡ್ ರಿಜಿಸ್ಟರ್ ಆಗಿರುವ ದಿನಾಂಕದಿಂದ ಒಂದು ದಿನ ಹಿಂದಿನ ಡೇಟ್ನಿಂದ ಇಲ್ಲಿಯ ಪ್ರೆಸೆಂಟ್ ಡೇಟ್ವರೆಗೆ ಪಡೆಯಬೇಕು. ಇ ಬಂದ 15 ದಿನಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ಇ ಜನರೇಟ್ ಆದ 15 ದಿನಗಳ ಮೇಲೆ ಏನಾದರೂ ಅರ್ಜಿ ಸಲ್ಲಿಸಲು ಹೋದರೆ ಮತ್ತೆ ನಾವು ಹೊಸದಾಗಿ ಸಿಯನ್ನು ಪಡೆಯಬೇಕು ಅಂತ ಹೇಳಿ ಅರ್ಜಿ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಿಕ್ಕಿದ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಮೂರನೇ ದಾಖಲೆ RTC. ಪಾಣಿಯನ್ನು ಆನ್ಲೈನಲ್ಲಿ ಸುಲಭವಾಗಿ ನಾವು ಪಡ್ಕೊಳ್ಬೋದು. ನಾಲ್ಕನೇದಾಗಿ ಫೋಟೋ. ಸೈಟ್ ಇರುವ ಜಾಗದಲ್ಲಿ ಸೈಟ್ ಓನರ್ ಯಾರು ಸೇಲ್ ಡೀಡಲ್ಲಿ ಡೀಡ್ ಮಾಡ್ಕೊಂಡಿರ್ತಾರೆ ಅವರು ನಿಂತು ಒಂದು GPS ಫೋಟೋವನ್ನು ತೆಗಿಬೇಕು. ಏನಂದರೆ ಅದರಲ್ಲಿ ಅಕ್ಷಾಂಶ, ರೇಖಾಂಶ ಮತ್ತು ನಿವೇಶನದ ಅಡ್ರೆಸ್ ಅದರಲ್ಲಿ ಬರುತ್ತದೆ. ಸೈಟ್ ನಂಬರ್ ಕಾಣೋ ಹಾಗೆ ಫೋಟೋ ತೆಗೆದರೆ ಇನ್ನೂ ಉತ್ತಮ. ಇಷ್ಟು ದಾಖಲೆಗಳ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಿಮ್ಮ ಜೊತೆಯಲ್ಲಿದ್ದರೆ 20 ನಿಮಿಷದಲ್ಲಿ ಅರ್ಜಿ ಸಲ್ಲಿಸಬಹುದು. ಬನ್ನಿ ಹಾಗಾದರೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತ ನೋಡೋಣ. ಮೊದಲು ಗೂಗಲ್ನಲ್ಲಿ ಈ ಸ್ವತ್ತು 2.0 ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಪಡೆದು ಲಾಗಿನ್ ಆಗಿ. ನೀವು ಖರೀದಿ ಮಾಡಿರುವ ಜಾಗದ ಜಿಲ್ಲೆ, ತಾಲ್ಲೂಕು, ಪಂಚಾಯಿತಿ, ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಪರ್ಟಿ ಕ್ಲಾಸಿಫಿಕೇಷನ್ನಲ್ಲಿ 11B ಸೆಲೆಕ್ಟ್ ಮಾಡಿ. ಪ್ರಾಪರ್ಟಿ ಟೈಪ್ನಲ್ಲಿ ನಿವೇಶನ, ಪ್ರಾಪರ್ಟಿ ಕ್ಯಾಟಗರಿಯಲ್ಲಿ ವಸತಿ, ಕಾರ್ನರ್ ಸೈಟ್ ಎಸ್ ನೋ ಸೆಲೆಕ್ಟ್ ಮಾಡಿ. ಅಸೆಟ್ ನಂಬರ್ ಕಾಲಮ್ನಲ್ಲಿ ನಿಮ್ಮ ನಿವೇಶನ ಸಂಖ್ಯೆ ಎಂಟ್ರಿ ಮಾಡಿ ಸೇವ್ ಮಾಡಿ. ಮುಂದಿನ ಹಂತ ನಿಮ್ಮ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮಾರಾಟಗಾರರ ವಿವರ, ಖರೀದಿದಾರರ ವಿವರ, ನಿವೇಶನದ ಅಳತೆ, ಸಂಪೂರ್ಣ ವಿವರ ಶೋ ಆಗುತ್ತದೆ. ವಿವರ ಸರಿಯಾಗಿದ್ದರೆ ಸ್ಕ್ವೇರ್ ಮೀಟರ್ನಲ್ಲಿದೆಯಾ, ಸ್ಕ್ವೇರ್ ಫೀಟ್ನಲ್ಲಿದೆಯಾ ಚೆಕ್ ಮಾಡಿ. ಸೇವ್ ಡೀಡ್ ಮೇಲೆ ಕ್ಲಿಕ್ ಮಾಡಿ. ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಸ್ಟೆಪ್ ಆಧಾರ್ KYC ಮಾಡಬೇಕು. ಖರೀದಿದಾರರ ಹೆಸರು ಅಲ್ಲಿ ಶೋ ಆಗುತ್ತದೆ. ನಂತರ ಡೂ KYC ಸೆಲೆಕ್ಟ್ ಮಾಡಿ ಖರೀದಿದಾರರ ಆಧಾರ್ ನಂಬರ್ ಎಂಟ್ರಿ ಮಾಡಿ OTP ಪಡೆದು ಸಬ್ಮಿಟ್ ಮಾಡಿ. ಆಗ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಫೋಟೋ ಡೀಟೇಲ್ಸ್ ಬರುತ್ತದೆ. ಸೇವ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಟೆನೆಂಟ್ ಡೀಟೇಲ್ಸ್ನಲ್ಲಿ ಖರೀದಿದಾರರ ಮಾಹಿತಿಯನ್ನು ಮತ್ತೊಮ್ಮೆ ತುಂಬಿ ಸೇವ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಮುಂದಿನ ಹಂತ ಗೂಗಲ್ ಮ್ಯಾಪ್ನಲ್ಲಿ ನಿಮ್ಮ ಸೈಟ್ ಇರುವ ಜಾಗವನ್ನು ಗುರುತಿಸಿ ಕ್ಲಿಕ್ ಮಾಡಿ. ನೆನಪಿರಲಿ, ಅಕ್ಷಾಂಶ ಮತ್ತು ರೇಖಾಂಶ ಸರಿಯಾಗಿರಬೇಕು. ಆದಷ್ಟು ನಿಖರವಾಗಿ ಗುರುತಿಸಿ ಕ್ಲಿಕ್ ಮಾಡಿ. ನಂತರ ನೀವು ಸೈಟ್ ಹತ್ತಿರ ತೆಗೆದಿರುವ GPS ಫೋಟೋವನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಚೆಕ್ಬಂದಿ ವಿವರ ಶೋ ಆಗುತ್ತದೆ. ಸರಿಯಾಗಿದೆಯಾ ನೋಡಿ ಸೇವ್ ಮಾಡಿ. ಅದಾದ ನಂತರ ಸೈಟ್ ಅಳತೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಷ್ಟು ಎಂಬುದನ್ನು ಎಂಟ್ರಿ ಮಾಡಿ ಸೇವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಸರ್ವೆ ನಂಬರ್ ಡೀಟೇಲ್ಸ್ ಎಂಟ್ರಿ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕೊಡಿ. ನಂತರ
ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. EC, RTC, ಸೇಲ್ ಡೀಡ್ ಒಂದಾದ ನಂತರ ಒಂದು ಅಪ್ಲೋಡ್ ಮಾಡಿ ಪ್ರೊಸೀಡ್ ಕೊಡಿ. ನಂತರ EC ಮತ್ತು ಡೀಡ್ ಕಾಪಿ ಫೆಚ್ ಮಾಡಬೇಕು. EC ನಂಬರ್ ಮತ್ತೊಮ್ಮೆ ಎಂಟ್ರಿ ಮಾಡಿ ಫೆಚ್ EC ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ವೆರಿಫೈ ಯುವರ್ ಡೇಟಾ ಓಪನ್ ಆಗುತ್ತದೆ. ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಕೊಡಿ. ಇದೇ ನಿಮ್ಮ ಸೈಟ್ನ ಖಾತಾ ನಂಬರ್. ಇದು ಡ್ರಾಫ್ಟ್ ಕಾಪಿ ಆಗಿದ್ದು ಇದನ್ನು ಸೇವ್ ಮಾಡಿಕೊಳ್ಳಬೇಕು. ಡ್ರಾಫ್ಟ್ ಕಾಪಿ ಸೇವ್ ಮಾಡಿದ ನಂತರ ತಳಭಾಗದಲ್ಲಿ ಫೈನಲ್ ಸೇವ್ ಬಟನ್ ಕ್ಲಿಕ್ ಮಾಡಿ ಸ್ವಲ್ಪ ಕಾಲ ವೆಯ್ಟ್ ಮಾಡಿ. ಎಂಡಾರ್ಸ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತದೆ, ಅದನ್ನು ಸೇವ್ ಮಾಡಿ. ಈ ಎರಡೂ ಕಾಪಿಗಳನ್ನು ಪಂಚಾಯಿತಿಗೆ ನೀಡಿ ಅಪ್ರೂವ್ಡ್ ಖಾತಾ ಪಡೆದುಕೊಳ್ಳಿ.